TV9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ಬೆಂಗಳೂರು ನಗರದಲ್ಲಿ 1050 ಬ್ಲಾಸ್ಟಿಂಗ್ ಸಾಮಗ್ರಿಗಳು ಪತ್ತೆಯಾಗಿದೆ. ಅದರಲ್ಲಿ 800 kg ಜಿಲಿಟನ್ನು ಮತ್ತು 500ಕ್ಕೂ ಹೆಚ್ಚು ಡಿಟೋನೇಟರ್ಸು ಪತ್ತೆಯಾಗಿದೆ. ಪೊಲೀಸರು ಅದನ್ನೆಲ್ಲವೂ ಕೂಡ ಸೀಸ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಈ ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ಇರುವಂಥ ಸಾಮಗ್ರಿ ಸಿಕ್ಕಿದಾದರೂ ಎಲ್ಲಿ, ಜೊತೆಗೆ ಅದನ್ನೆಲ್ಲವೂ ಕೂಡ ಇಟ್ಕೊಳ್ಳೋಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಸಂಬಂಧಪಟ್ಟಂತೆ ಈ ಒಂದು ವಿಚಾರವಾಗಿ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಮುಖ್ಯವಾಗಿ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಜುಲೈ 11ನೇ ತಾರೀಕು ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಿನಲ್ಲಿ ಆದರ್ಶ ಕನ್ಸ್ಟ್ರಕ್ಷನ್ ಕಂಪ್ನಿ ಒಂದು ಸುಮಾರು 25 ಎಕರೆ ಜಾಗದಲ್ಲಿ ಅವರೊಂದು ದೊಡ್ಡ ಮಟ್ಟದಲ್ಲಿ ಒಂದು ಅಪಾರ್ಟ್ಮೆಂಟು, ಬೇರೆ ಬೇರೆ ಬಿಲ್ಡಿಂಗ್ಸನ್ನು ಕಟ್ತಾ ಇದ್ದಾರೆ. ಆ ಬೇಸ್ಮೆಂಟನ್ನು ಮಾಡಬೇಕಾದ್ರೆ ಅಲ್ಲಿ ಬಂಡೆಗಳು ಸಿಕ್ಕಿದ್ದಾವೆ. ಲೀಗಲಾಗಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕಟಿಂಗ್ ಮಾಡಬೇಕು, ಅಂದರೆ ಬಂಡೆಯನ್ನು ಕಟಿಂಗ್ ಮಾಡಬೇಕು, ಸಾಕಷ್ಟು ಟೈಮ್ ಹಿಡಿಯುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಪೊಲೀಸ್ ಕಮಿಷನರಿಂದ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಿಂದ ಒಂದು ಬ್ಲಾಸ್ಟ್ ಮಾಡೋಕ್ಕೆ ಅನುಮತಿ ತಗೋತಾರೆ. ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಿನ ಪದಾಧಿಕಾರಿ ಅಲ್ಲಿಗೆ ಬರ್ತಾರೆ, ಸ್ಪಾಟನ್ನು ನೋಡ್ತಾರೆ. ಅದು ಆ ಬಂಡೆ ಹಾರ್ಡ್ ರಾಕೋ ಸಾಫ್ಟ್ ರಾಕೋ ಅನ್ನೋದೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಎಷ್ಟು ಬೇಕಾಗುತ್ತೆ ಅನ್ನೋದನ್ನೆಲ್ಲವೂ ಕೂಡ ಅವರು ಅಂದಾಜು ಮಾಡಿ ಇಷ್ಟು ಡ್ಯೂರೇಷನು ಇಷ್ಟು ಬೇಕಾಗುತ್ತೆ ಎಲ್ಲವೂ ಕೂಡ ಅವ್ರಿಗೆ ಪರ್ಮಿಷನನ್ನು ಕೊಡ್ತಾರೆ. ನಂತರ ಕಮಿಷನ್ ಆಫ್ ಪೊಲೀಸ್ ಆಫೀಸಿಂದನೂ ಕೂಡ ಸ್ಪಾಟ್ ವಿಸಿಟ್ ಮಾಡ್ತಾರೆ. ಅವ್ರಿಗೂ ಕೂಡ ಅನುಮತಿಯನ್ನು NOC ಕೂಡ ಕೊಡ್ತಾರೆ. ನಂತರ ಕಂಪ್ನಿಯವ್ರು ಏನು ಮಾಡ್ತಾರೆ, ಯಾಕೆಂದರೆ ಅವ್ರಿಗೆ ಕಟಿಂಗ್ ಮಾಡೋಕ್ಕೆ ಸಾಕಷ್ಟು ಅದಕ್ಕೆ ಭಾಳಷ್ಟು ಟೈಮ್ ಹಿಡಿಯುತ್ತೆ. ಸುತ್ತಿಗೆಯಲ್ಲಿ ಹೊಡಿಬೇಕು, ನಿಧಾನಕ್ಕೆ ಹೋಗಬೇಕು, ಕಾರ್ಮಿಕರು ಸಾಕಷ್ಟು ಲೇಬರ್ಸ್ ಯೂಸ್ ಆಗ್ತಾರೆ, ಜೊತೆಗೆ ಅದಕ್ಕೆ ಎಕ್ಸ್ಪರ್ಟ್ ಇರಬೇಕು. ಇದೆಲ್ಲವೂ ಕೂಡ ಆಮೇಲೆ ಜೊತೆಗೆ ಆಕ್ಸಿಡೆಂಟ್ ಆಗೋದು, ಈ ಥರದ್ದೆಲ್ಲ ಸಾಕಷ್ಟು ಆಗುತ್ತೆ. ಮುಖ್ಯವಾಗಿ ಟೈಮ್ ಜಾಸ್ತಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಇವ್ರೇನು ಮಾಡ್ತಾರೆ, ಜಿಲಿಟನ್ನು ಬಂದು ಬ್ಲಾಸ್ಟ್ ಮಾಡೋದು. ತಮಿಳ್ನಾಡಲ್ಲಿ ರಾಜ್ಯದಲ್ಲಿ ಜಿಲಿಟನ್ನು ಬ್ಲಾಸ್ಟ್ ಮಾಡೋದು ಅಥವಾ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಲೈಸೆನ್ಸ್ ಅಲ್ಲಿ ಯಾವುದೇ ರೀತಿಯ ಬ್ಯಾನ್ ಇಲ್ಲ. ಆದರೆ ಕರ್ನಾಟಕದಲ್ಲಿ ಅದು ಬ್ಯಾನ್ ಇದೆ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಮೈನ್ಸ್ ಆ್ಯಂಡ್ ಜಿಯಾಲಜಿ ಮತ್ತು ಪೊಲೀಸ್ ಕಮಿಷನ್ ಆಫೀಸರು ಕೊಡ್ತಾರೆ. ಜೊತೆಗೆ ಅಲ್ಲಿ ಮೈಲ್ಡ್ ಕಂಟ್ರೋಲ್ ಬ್ಲಾಸ್ಟ್ ಮಾಡಬೇಕು, ಅಂದರೆ ಯಾವುದೇ ರೀತಿಯ ದೊಡ್ಡ ಶಬ್ದ ಬರಬಾರ್ದು, ಅಕ್ಕಪಕ್ಕ ಮನೆಗಳಿರಬಾರ್ದು, ಬಿಲ್ಡಿಂಗ್ಗಳಿರ್ಬೋದು, ಜೊತೆಗೆ ಯಾವುದೇ ರೀತಿ ಅನಾಹುತ ಆಗಬಾರ್ದು. ರಾತ್ರಿ ಸಮಯದಲ್ಲಿ ಅವರು ಬ್ಲಾಸ್ಟ್ ಮಾಡೋಂಗಿಲ್ಲ. ಅದಕ್ಕೆ ಕೊಟ್ಟಿರೋ ನಿಖರವಾದ ಟೈಮಿಂಗ್ಸ್ ಇರುತ್ತೆ. ಆಮೇಲೆ ಅಷ್ಟೇ ಪ್ರಮಾಣದಲ್ಲಿ ಅವರು ತರಬೇಕು, ಬ್ಲಾಸ್ಟ್ ಮಾಡಬೇಕು, ತೊಗೊಂಡೋಗ್ಬೇಕು. ಆದರೆ ಇಲ್ಲಿ ಆಗಿರುವಂಥದ್ದು ಎಷ್ಟು ಇದೆ ಅಂತಂದರೆ ಸುಮಾರು 800 kg ಜಿಲಿಟನ್. ಅಂದರೆ ಊಹಿಸಿ, ಏನಾರ ಪಬ್ಲಿಕ್ ಪ್ಲೇಸಲ್ಲಿ ಅದನ್ನು ಯೂಸ್ ಮಾಡ್ಕೊಂಡು ಅಥವಾ ಮಿಸ್ಯೂಸ್ ಮಾಡಿಕೊಂಡ್ರೆ 100 ಜನ ಸಾಯೋಕ್ಕೆ ಅವಕಾಶ ಇದೆ. ಡಿಟೋನೇಟರ್ಸ್ ಸುಮಾರು 500 ಡಿಟೋನೇಟರ್ಸ್ ಇರುವಂಥ ಏನು ಅದನ್ನು ಬಳಕೆ ಏನಾರ ಮಾಡಿದರೆ ಅದು ಲೆಕ್ಕ ಇಲ್ಲದಷ್ಟು ಜನ ಸತ್ತೋಗ್ತಾರೆ. ಅದನ್ನು ಏಕಾಏಕಿ ಈತ ಆದರ್ಶ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಒಟ್ಟಿಗೆ ಇಟ್ಕೊಂಡು ಅದನ್ನೆಲ್ಲವೂ ಕೂಡ ಬೇಸ್ಮೆಂಟಲ್ಲಿ ಭೂಮಿಯನ್ನು ಅಲ್ಲಿ ಅಗೆದು ಅದರೊಳಗಡೆ ಎಲ್ಲವೂ ಕೂಡ ಸ್ಟೋರೇಜ್ ಮಾಡಿದರು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಸ್ಟೋರೇಜನ್ನು ಮಾಡ್ಕೊಂಡಿದ್ರು. ಇಲ್ಲೀಗಲಾಗಿ ಅದನ್ನು ಅವರು ಇಟ್ಕೊಂಡಿದ್ರು. ಅವರು ಅನುಮತಿ ಇದೆ, ಅವರು ಬರಬೇಕು, ಆ ಸಂದರ್ಭದಲ್ಲಿ ಅದನ್ನು ತರಬೇಕು, ಬ್ಲಾಸ್ಟ್ ಮಾಡಬೇಕು, ಹೋಗ್ಬೇಕು. ಇವರು ಒಟ್ಟಿಗೆ ಅದು ಟೈಮ್ ಸ್ಟೇಜ್ ಬೈ ಸ್ಟೇಜ್ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಇವರು ಅದನ್ನು ಏಜೆಂಟ್ಗೆ ಕೊಡ್ತಾರೆ. ಯಾವಾಗ ಅನುಮತಿ ಸಿಗುತ್ತೆ ಅದಕ್ಕೆ ಏಜೆಂಟಿಗೆ ಕೊಡ್ತಾರೆ. ಏಜೆಂಟ್ ಅವ್ರಿಗೆ ಇಷ್ಟು ಪೇಮೆಂಟ್ ಅಂತ ಮಾಡ್ತಾರೆ. ಅವ್ರು ಹೋಗಿ ತಮಿಳ್ನಾಡಿನಿಂದ ಎಲ್ಲ ಬಾಂಬ್ ಬ್ಲಾಸ್ಟಿಗೆ ಸಂಬಂಧಪಟ್ಟಂತೆ ಬ್ಲಾಸ್ಟ್ ಮಾಡೋಕ್ಕೆ ಎಲ್ಲ ಮೆಟೀರಿಯಲ್ಸ್ ತೊಗೊಬರ್ತಾರೆ. ಇಲ್ಲಿ ಒಂದೇ ಸರಿ ಇಟ್ಟು ಬ್ಲಾಸ್ಟ್ ಮಾಡ್ತಾರೆ. ಇದರಿಂದ ಒಂದು ಇಡೀ ಏರಿಯಾದ ಒಂದು ಸೌಂಡು, ಜೊತೆಗೆ ಸಾಕಷ್ಟು ಅಕ್ಕಪಕ್ಕ ಬಿಲ್ಡಿಂಗ್ಗಳು ಕೂಡ ಅನಾಹುತ ಆಗುತ್ತೆ. ಇದೇ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿ ವಿಜುವಲ್ಸ್ಗಳು ಕೂಡ ಸಿಕ್ಕಿದೆ. ಬ್ಲಾಸ್ಟ್ ಮಾಡ್ತಾ ಇರೋದು ಯಾರಿಗೂ ಕೂಡ ಗೊತ್ತಾಗ್ದಲೇ ಅದು ರಾತ್ರಿ ಸಮಯದಲ್ಲಿ ಮಾಡ್ತಾ ಇರುವಂಥದ್ದು, ಜೊತೆಗೆ ಎಲ್ಲ ಉಲ್ಲಂಘನೆ ಮಾಡಿರೋದು, ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಸ್ಟೋರೇಜ್ ಮಾಡಿರುವಂಥದ್ದನ್ನ ಈಗ ಪತ್ತೆಯಾಗಿ ಈಗಾಗಲೇ ಇಬ್ಬರನ್ನ ಅದಕ್ಕೆ ಸಂಬಂಧಪಟ್ಟಂತೆ ಕೇಸನ್ನು ರಿಜಿಸ್ಟರ್ ಮಾಡಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ತನಿಖೆ ಮುಂದುವರೆದಿದೆ.